ಒಡೆಯನ ಹಾಡುವೆ ಬೇಡಿದೊಡೆ ಎನ್ವಡೆಯನ ಬೇಡುವೆ ಹಾಡಿದೊಡೆ ಇಂದು ಯುಗಾದಿ ಹಬ್ಬ. ರೈತರೆಲ್ಲರೂ ಸೇರಿ ಭೂಮಿ ತಾಯಿ ಪೂಜೆ ಮಾಡಿ ಸಂತಸ ಪಡುವ ದಿನ ಎಂದು. ಆದರೆ 3 ವರ್ಷದಿಂದ ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ. ರೈತ ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಹೆಂಡ್ರು ಮಕ್ಕಳು ಎಷ್ಟೇ ಅತ್ತರೂ ಅವಳರು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ವೇ ತಂದೆ? ಯಾಕಪ್ಪ ನೀನು ಮೂಕನಾಗಿ ಕುಳಿತಿರುವೆ? ಹೇಗಾದ್ರೂ ಮಾಡಿ ಈ ಬಡ ರೈತರನ್ನು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಂದೆ, ನಿನ್ನಲ್ಲೇ ಕೂಡಿದೆ. ಗೌರಿ, ಕರ್ಮ ತುಂಬಿದ ಕಲಿಯುಗದಲ್ಲಿ ನಮ್ಮಂತ ಬಡವರು ಕಷ್ಟಪಟ್ಟು ದುಡಿದರೂ ದಯಾದಾಕ್ಷಿಣೆ ಇಲ್ಲದೆ ಈ ರೈತನ ಸಂಸಾರ ಎಂಬ ಬಾಳ ನೌಕೆಯು ಬಿರುಗಾಳಿಯಲ್ಲಿ ಸಿಕ್ಕಿ ಇತ್ತ ದಡ ಸೇರದೆ ಅತ್ತ ದಡ ಸೇರದಂತೆ ಮಾಡಿದ್ದಾಳೆ ಆ ತಾಯಿ. ಅಂದಾಗ ನಮಗೆ ನೆಮ್ಮದಿಯಲ್ಲಿಂದ ಇರಬೇಕು ಗೌರಿ, ನೆಮ್ಮದಿಯಲ್ಲಿಂದ ಇರಬೇಕು. ಹಾ ಗೌರಿ, ಈ ಹಣವನ್ನು ತೆಗೆದುಕೋ. ಏನ್ರಿ ಇದು? ಇಷ್ಟೊಂದು ದುಡ್ಡು? ಈ ದುಡ್ಡು ಎಲ್ಲಿಂದ ಬಂತು, ಹೇಗ್ ಬಂತು? ಗೌರಿ, ಮುಂಗಾರು ಮಳೆ ಬೀಳುವಷ್ಟರಲ್ಲಿ ಗೊಬ್ಬರ ಬೀಜ ತರಬೇಕಂತ ಬ್ರಹ್ಮನತ್ತಿರ ಬಡ್ಡಿ ಹಣ ತಂದಿರುವೆ. ಅಲ್ಲ ರೀ, ನಮ್ಗೆ ಯಾಕೆ ಬೇಕಾಗಿತ್ರಿ ಈ ಬಡ್ಡಿ ಸಾಲ? ಯಾಕೆಂದ್ರೆ ತಾಯಿಗಿಂತ ಮಗಳು ದೊಡ್ಡೋಳ ಮಾತು ಕೇಳಿಲ್ವೇ? ಈ ಬಡ್ಡಿ ಸಹವಾಸ ನಮ್ಗೆ ಯಾಕೆ ಬೇಕಾಗಿತ್ತು? ವಿಷಯ ಗೌರಿ, ನಿನ್ನ ಮಾತು
ನೇತಿನಿಂದ ಮಾಡಿದ ಸಾಲ ರೈತ ತನ್ನ ಹೊಲ ಮಾರಿಯಾದರೂ ಮುಟ್ಟಿಸುತ್ತಾನೆ. ಅಂದಾಗ ಯಾವ ಹಲ್ಕ ಮಕ್ಕಳು ಹಾಗೆ ಹಣ ಕೊಡುತ್ತಾರೆ? ಈ ರೈತನನ್ನು ಹೊರದು ತಿನ್ನುವ ಹಲ್ಕ ಜನಗಳು ತುಂಬಿದ್ದಾರೆ ಈ ಸಮಾಜದಲ್ಲಿ. ಅಂದಾಗ ಯಾರು ಹಣ ಹಾಗೆ ಕೊಡುವುದಿಲ್ಲ, ಬಡ್ಡಿ ನಂದ ಮಾತ್ರಕ್ಕೆ ಹಣ ಕೊಡುತ್ತಾರೆ. ಈ ವಿಷಯವನ್ನು ನಂದೇಶನಿಗೆ ಹೇಳಬೇಡ ಗೌರಿ. ಗೊತ್ತಾಯ್ತು ಬಿಡಿ, ರೈತರ ಜೀವನ ಬಡ್ಡಿ ದುಡ್ಡಿಗೆ ದುಡಿಯುವಂತಾಯಿತು. ಹೋಗ್ಲಿ, ಇವತ್ತು ಯುಗಾದಿ ಹಬ್ಬ. ಇಂಥ ಸಂತಸದಲ್ಲಿ ನಾವು ಸಂತೋಷದಿಂದ ಹಸನ್ಮುಖಿಯಾಗಿರ್ಬೇಕು ವಿನಃ ಈ ರೀತಿ ರೋದನವಾಗಿರಬಾರ್ದು. ಬನ್ನಿ, ಸಿಹಿ ಅಡುಗೆ ಮಾಡಿದ್ದೇನೆ, ಊಟ ಮಾಡಿರಂತೆ. ಗೌರಿ, ಊಟಕ್ಕಿಂತ ಮುಂಚೆ ಈ ನಿನ್ನ ಕಣ್ಣ ನೋಟದಲ್ಲಿ ಕರಗುತ್ತಿರುವ ಕಂಡರೆ ನಿನಗೆ ಸಂತೋಷವಾಗುತ್ತದೆ. ಈ ಸಮಯದಲ್ಲಿ ಒಂದು ಸುಂದರ ಗಾನವನ್ನು ಹಾಡಬಾರದು ಏನನ್ನ ಆಯ್ತು ಚಿನ್ನ? ರೀ, ನಿಮ್ಮ ಆಸೆಯನ್ನು ಮೀರುವುದುಂಟೆ?